ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕದ ಒಡೆಯನಿಗೆ ಮೀಸಲು. ಸಹಸ್ರ ಅನುಗ್ರಹಗಳು ಎಲ್ಲಗೆತ ಪ್ರವಾದಿಗಳ ಮೇಲೆ ಹಾಗೂ ವಿಶೇಷ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಸದಾ ವರ್ಷಿಸುತ್ತೇವೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ನನ್ನ ಶಿಕ್ಷಕರೊಂದಿಗೆ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಾನು ಇಂದು ನಿಮ್ಮೆಲ್ಲರ ಮುಂದೆ ಪವಿತ್ರ ಕುರಾನಿನ ಬಗ್ಗೆ ಕೆಲವು ಮಾತನ್ನು ಹೇಳಲು ಬಯಸುತ್ತೇನೆ. ಬದುಕಲು ಬೇಕಾದ ಎಲ್ಲವೂ ಇಂದು ನಮ್ಮ ಬಳಿ ಇದೆ, ಆದರೆ ನೆಮ್ಮದಿ ಮತ್ತು ಶಾಂತಿಯಿಂದ ಬದುಕುವ ಜನರು ಬಹಳ ಕಡಿಮೆ. ಇದಕ್ಕಾಗಿ ಮನುಷ್ಯನಿಗೆ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕಲಿಕ್ಕೆ ಬೇಕಾದ ದಾರಿಗಳನ್ನೇನಾದರೂ ನೀವು ಅಧ್ಯಯನ ನಡೆಸಿದರೆ ಬರುವ ಉತ್ತರ ಒಂದು ಮಾತ್ರ. ಅದೇನೆಂದರೆ ಆ ಧಾರ್ಮಿಕ ಆಚಾರ್ಯರು, ಋಷಿ ಮುನಿಗಳು, ಸಾಧು ಸಂತರು, ಪ್ರವಾದಿ ಮಹಾಂತರರು ಇವರೆಲ್ಲರೂ ಮನುಷ್ಯನಿಗೆ ಯಾವ ಸಂದೇಶವನ್ನು ಕಲಿಸಿದ್ದಾರೋ ಅದರ ಕಡೆ ಮರಳುವುದರ ಹೊರತಾಗಿ ನೆಮ್ಮದಿ ಮತ್ತು ಶಾಂತಿಯಿಂದ ಬದುಕಲಿಕ್ಕೆ ಬೇರೆ ದಾರಿಯೇ ಇಲ್ಲ. ಇದಕ್ಕಾಗಿ ಹಿಂದೆ ನೋಡಿದರೆ ಮುಂದೆ ಸಾಗುವುದು ಸುಲಭ ಎಂದು ಹೇಳಲಾಗುತ್ತದೆ. ನೀವು ಓಟಗಾರರನ್ನು ನೋಡಿರಬಹುದು. ಅವನು ಓಡುವಾಗ ಒಂದು ಕಾಲನ್ನು ಹಿಂದಕ್ಕೆ ತಳ್ಳಿ ಮುಂದೆ ಓಡುತ್ತಾರೆ, ಏಕೆಂದರೆ ಹಿಂದೆ ತಳ್ಳಿದರೆ ಮುಂದೆ ಸಾಗುವುದು ಸುಲಭ. ಸಮಾಜಕ್ಕೆ ಒಳ್ಳೆಯ ಮಾತನ್ನು ತಿಳಿಸಬೇಕಾದ ಅತಿ ದೊಡ್ಡ ಅಗತ್ಯ ಇವತ್ತಿನ ದಿನದಲ್ಲಿದೆ. ಇದಕ್ಕಾಗಿ ಮಾತನ್ನೇ ಬೀಜ ಎಂದು ಹೇಳಲಾಗುತ್ತದೆ. ಬೀಜ ಎಂದರೆ ಒಂದು ಆಪಲ್ ನಲ್ಲಿ ಎಷ್ಟು ಬೀಜ ಇದೆ ಎಂದು ನಾವು ಹೇಳಬಹುದು. ಅದೇ ರೀತಿ ಒಂದು ಬೀಜದಲ್ಲಿ ಎಷ್ಟು ಆಪಲ್ ಇದೆ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಾವು ಆಡುವ ಮಾತು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಮಾಜವನ್ನು ದ್ವೇಷದ, ಹಗೆತನದ ಮಾತುಗಳಿಂದ ದೂರ ಸರಿಸಿ ಮನುಷ್ಯನಿಗೆ ಬಹಳ ಪ್ರೀತಿಯ, ವಿಶ್ವಾಸದ, ಭರವಸೆಯನ್ನುಂಟು ಮಾಡುವ ಆತ್ಮವಿಶ್ವಾಸದ ಮಾತುಗಳನ್ನು ಸಮಾಜಕ್ಕೆ ತಿಳಿಸಬೇಕಾಗಿದೆ ಎಂಬುದು ಕೂಡ ಈ ಪವಿತ್ರ ಕುರಾನ್ ಪ್ರವಚನದ ಒಂದು ದೊಡ್ಡ ಉದ್ದೇಶವಾಗಿದೆ. ಧಾರ್ಮಿಕ ನಂಬಿಕೆ ಎಂದರೆ ಜನರ ಮನಸ್ಸನ್ನು ಗಳಿಸುವ, ಜನರಲ್ಲಿ ಹಗೆತನವನ್ನು ಸಾಧಿಸುವ ಯಾವುದೇ ಸಿದ್ಧಾಂತಕ್ಕೆ ಅಲ್ಲ ಇಲ್ಲಿ ಧರ್ಮ ಎಂಬುದು. ಧರ್ಮ ಎಂದರೆ ಮನುಷ್ಯನ ನೋವಿಗೆ ಸ್ಪಂದಿಸುವ, ಮನುಷ್ಯನಿಗೆ ಮೂಢನಗೆಯನ್ನು ಕಲಿಸುವ, ಮನುಷ್ಯನಿಗೆ ನೆಮ್ಮದಿಯ ಪಾಠವನ್ನು ಕಲಿಸಿಕೊಡುವ, ಮನುಷ್ಯನ ಕಣ್ಣೀರನ್ನು ಒರೆಸುವ ಉದಾತ್ತ ಆದರ್ಶಗಳಿಗೆ ಇಲ್ಲಿ ಧರ್ಮ ಎಂಬುದು. ಸಹೋದರ ಸಹೋದರಿಯರೇ, ಪವಿತ್ರ ಕುರಾನಿನ ಬಗ್ಗೆ ಒಂದು ಸೂಕ್ತವಿದೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಶಿಫಾಉಲ್ ಲಿಮಾ ಫಿಸ್ ಸುದೂರ್. ಈ ಗ್ರಂಥ ಏನೆಂದು ಹೇಳುತ್ತದೆ ಎಂದರೆ, ಈ ಗ್ರಂಥ ಗಂಧದ ಬಗ್ಗೆ ಹೇಳುತ್ತದೆ. ಪವಿತ್ರ ಕುರಾನ್ ಏನೆಂದು ಹೇಳುತ್ತದೆ ಎಂದರೆ ಅದು ನಿಮ್ಮ ಮನಸ್ಸಿನ ರೋಗವನ್ನು ಗುಣಪಡಿಸುತ್ತದೆ ಎಂದು ಕುರಾನ್ ಹೇಳುತ್ತದೆ. ಅದೇ ರೀತಿ ಪವಿತ್ರ ಕುರಾನ್ ಅವತೀರ್ಣಗೊಂಡ ಕಾಲದ ಒಂದು ಪ್ರಸ್ತಾಪವಿದೆ. 6ನೇ ಶತಮಾನದಲ್ಲಿ ಕುರಾನ್ ಪ್ರವಾದಿ ಮುಹಮ್ಮದರ ಮೇಲೆ ಅವತೀರ್ಣಗೊಳ್ಳುತ್ತದೆ. ಈ ಗ್ರಂಥ ಅವತೀರ್ಣಗೊಂಡ ಕಾಲದ ಸ್ಥಿತಿಯನ್ನು ಸಮಾಜದ ಸ್ಥಿತಿಯನ್ನು ಕುರಾನ್ ಹೇಳುತ್ತದೆ. ನೀವು ವಿನಾಶದ ಅಂಚಿನ ಪತನದಲ್ಲಿ ಇರುವಿರಿ. ಪರಸ್ಪರ ಹಗೆತನವನ್ನು ಸಾಧಿಸುತ್ತಿರುವ ಜನತೆಯ ಹೃದಯವನ್ನು ಸ್ವೀಕರಿಸಿ ನಿಮ್ಮ ಹೃದಯವನ್ನು ಸ್ವಚ್ಛಗೊಳಿಸಿ ನಾವು ನಿಮ್ಮನ್ನು ಪರಸ್ಪರ ಸಹೋದರರನ್ನಾಗಿ ಮಾಡಿದ್ದೇವೆ ಎಂದು ಕುರಾನ್ ಹೇಳುತ್ತದೆ. ಅದೇ ರೀತಿ ರಾಜಕೀಯವನ್ನು ಉಂಟು ಮಾಡಲಿರುವ ಸರಳ ಸೂಕ್ತವನ್ನು ಕೇಳಿದಾಗ ಗಾಣಿವಲ್ ಮುಫ್ತಿ ಎಂಬ ಯುವಕ ಕೊಟ್ಟ ಉತ್ತರ ಪವಿತ್ರ ಕುರಾನಿನ ಈ ಸೂಕ್ತವಾಗಿದೆ. ಓ ಜನರೇ, ನಿಮ್ಮನ್ನು ಓರ್ವ ತಂದೆ ತಾಯಿಯಿಂದ ಸೃಷ್ಟಿಸಲಾಗಿದೆ. ನಾವು ನಿಮ್ಮನ್ನು ಬೇರೆ ಬೇರೆ ವರ್ಗಕ್ಕೆ ಸೇರಿದಂತೆ ಮಾಡಿರುವುದು ನೀವು ಪರಿಚಯ ಪಟ್ಟಿಕೊಳ್ಳಲು ಮಾತ್ರ. ಯಾರಿಗೆ ದೇವ ಭಯವಿದೆಯೋ, ಯಾರ ಚಾರಿತ್ರ್ಯವು ಚೆನ್ನಾಗಿದೆಯೋ ಅವರು ಮಾತ್ರ ಈ ಭೂಮಿಯಲ್ಲಿ ಗೌರವಾರ್ಹರು ಎಂದು ಕುರಾನ್ ಹೇಳುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಕೋಮುವಾದಿ ನನ್ನ ಸಮುದಾಯದ ಸದಸ್ಯನಲ್ಲ. ಇದನ್ನು ಕೇಳಿದ ಓರ್ವ ವ್ಯಕ್ತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಪ್ರಶ್ನಿಸುತ್ತಾರೆ, ಹಾಗಾದರೆ ನಾನು ನನ್ನನ್ನು ಹೆಚ್ಚಾಗಿ ಪ್ರೀತಿಸುವುದು ಕೋಮುವಾದವೇ? ಇದಕ್ಕೆ ಪ್ರತ್ಯುತ್ತರವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನೀವು ನಿಮ್ಮ ಧರ್ಮವನ್ನು ಹೆಚ್ಚಾಗಿ ಪ್ರೀತಿಸುವುದು ಕೋಮುವಾದವಲ್ಲ. ಕೋಮುವಾದವೆಂದರೆ ನಾನು ನನ್ನ ಧರ್ಮದವ ಎಂಬ ಒಂದೇ ಒಂದು ಕಾರಣಕ್ಕೆ ಅವನು ಮಾಡಿರುವ ಅನ್ಯಾಯವನ್ನು, ಅಕರ್ಮವನ್ನು ಸಮರ್ಪಿಸಿದರೆ ಇದು ಕೋಮುವಾದವಾಗುತ್ತದೆ. ಇಂತಹ ಕೋಮುವಾದಕ್ಕೂ ನನ್ನ ಸಮುದಾಯಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಸಮರ್ಪಿಸುತ್ತಾರೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.